ಸೂಪರ್ ಆದ ಅದ್ಭುತವಾದ ಸ್ವೀಟ್ ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ. ಹಾಗೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ತೆ ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನಾವು ರವೆ ಯೂಸ್ ಮಾಡಿ ಸೂಪರ್ ಆದ ಒಂದು ಸ್ವೀಟನ್ನು ಮಾಡ್ಕೊಳ್ಳೋಣ. ಅದಕ್ಕೆ 2 ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ರವೆ ಹುರ್ಕೊಳ್ಬೇಕು ನೀಟಾಗಿ. ಫಸ್ಟಿಗೆ ಒಂದು 4 ಚಮಚದಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕೊಳ್ಳೋಣ. ತುಂಬಾ ಚೆನ್ನಾಗಾಗುತ್ತೆ. ಇದು ಮಾಡೋದು ಕೂಡ ತುಂಬಾ ಸುಲಭ, ಅಷ್ಟೇ ರುಚಿಯಾಗಿರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಸಾಕಾಗುತ್ತೆ. ಒಂದು ಪಾತ್ರೆಗೆ ರುಚಿಗೆ ತಕ್ಕಷ್ಟು ಬೆಲ್ಲನ ಈ ಥರ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕರಗಿಸ್ಕೊಳ್ಳೋಣ. ಒಂದು ಕಪ್ ಅಳತೆ ತಗೊಳ್ಬೇಕು. ನಾನು ಈ ಬೌಲಲ್ಲಿ 1.5 ಬೌಲಷ್ಟು ರವೆ ತಗೊಳ್ತೀನಿ. ಹಾಗಾಗಿ 1.5 ಬೌಲಷ್ಟು ನೀರು ಸೇರಿಸ್ಕೊಳ್ಳೋಣ. ಬೆಲ್ಲನ ಕರಗಿಸ್ಕೊಳ್ಳೋಣ. ಈಗ ತೆಂಗಿನಕಾಯಿಯನ್ನು ತುಪ್ಪದಲ್ಲಿ ಒಂದು ಘಮ ಪರಿಮಳ ಬರುವಷ್ಟರಲ್ಲಿ ನೀಟಾಗಿ ಹುರ್ಕೊಳ್ಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ಎಂತ ಹಾಕೋದು ಬೇಡ. ಕಾಯಿನ ಈ ರೀತಿಯಲ್ಲಿ ತುಪ್ಪದಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಈ ಸ್ವೀಟಲ್ಲಿ. ಅರ್ಧ kg 1 ಕಪ್ ರವೆಯಲ್ಲಿ ತುಂಬ ರುಚಿಯಾದ ಸ್ವೀಟನ್ನು ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ಕಾಯಿ ನೋಡಿ ಫ್ರೈ ಆಗಿದೆ. ಇವಾಗ 1.5 ಕಪ್ ರವೆಯನ್ನು ಸೇರಿಸ್ಕೊಳ್ಳೋಣ. ರವೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಉರಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಆದರೂ ಒಂದು ಮಧ್ಯಮ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಒಂದು 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಒಂದೊಳ್ಳೆ ಕಲರ್ ಕೂಡ ಇರುತ್ತೆ, ನೋಡೋದಕ್ಕೂ ಕೂಡ ಚೆನ್ನಾಗಿರ್ಬೇಕಲ್ವಾ. ಹಾಗಾಗಿ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಹಾಗೆಯೇ ಒಂದು 1/4 ಚಮಚದಷ್ಟು ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಳ್ಳೋಣ. ಹಾಲು ಹಾಕೊಳ್ಳೋ ಬದಲು ಸ್ವಲ್ಪ ತೆಂಗಿನಕಾಯಿಯನ್ನು ಈ ಥರ ತುರಿದು ಕೂಡ ಸೇರಿಸ್ಕೊಳ್ಳೋಣ, ಚೆನ್ನಾಗಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ ಚೆನ್ನಾಗಿ ರವೆ ಮತ್ತು ಕಾಯಿ ಚೆನ್ನಾಗಿ ಹೊಂದಾಣಿಕೆಯಾಗಿ ನೋಡಿ ಉದುರಾಗಿ ಫ್ರೈ ಆಗಬೇಕು. ಇವಾಗ ನಾವು ಕರಗಿಸಿ ಇಟ್ಕೊಂಡ ಬೆಲ್ಲದ ನೀರನ್ನು ಸೋಸಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಬೆಲ್ಲದ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಕೂಡ ಹಾಕೊಂಡು ಮಾಡ್ಕೊಳ್ಬೋದು. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂತ ಹೇಳಿದರೆ ನಾವು ಸ್ಟೀಮಲ್ಲಿ ಕೂಡ ಬೇಯಿಸ್ಕೊಳ್ಬೋದು. ಒಂದು 5ರಿಂದ 10 ನಿಮಿಷ, ಅದು ಕೂಡ ಚೆನ್ನಾಗಾಗುತ್ತೆ. ಉಂಡೆ ಕಟ್ಟಿದ ಮೇಲೆ ಬೇಯಿಸ್ಕೊಂಡ್ರೆ ಆಯಿತು. ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ನಿಧಾನ ಉರಿ ಮಾಡಿ ಮುಚ್ಚಿ ಬೇಯಿಸ್ಕೊಳ್ಳೋಣ. ಆಮೇಲೆ ನಮಗೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಉಂಡೆ ಕಟ್ಕೊಂಡ್ರೆ ಆಯಿತು. ಮುಚ್ಚಿ 5 ನಿಮಿಷ ಬೇಯಿಸ್ಕೊಳ್ಳೋಣ. 5 ನಿಮಿಷ ಆದ ಮೇಲೆ ನೋಡಿ ನಮ್ಮ ಸ್ವೀಟು ನೀಟಾಗಿ ಬೆಂದಿದೆ. ಚೆಂದ ಮಿಕ್ಸ್ ಮಾಡಿಕೊಂಡು
ಸ್ವಲ್ಪ ತಣ್ಣಗಾಗಲು ಬಿಡೋಣ. ಆಮೇಲಿಂದ ಉಂಡೆ ಕಟ್ಕೊಳ್ಳುವಂಥದ್ದು. ನೋಡಿ ನೀಟಾಗಿ ಬೆಂದಿದೆ, ನೀವು ನೋಡ್ಬೋದು. ಸ್ವಲ್ಪ ತಣ್ಣಗಾಗಿದೆ ನೋಡಿ. ಇವಾಗ ನಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಉಂಡೆ ಕಟ್ಕೊಳ್ಬೋದು. ಈ ರೀತಿಯಲ್ಲಿ ಉದ್ದಕ್ಕೆ ಬೇಕಾದರೆ ಕಟ್ಕೊಳ್ಬೋದು, ಇಲ್ಲ ರೌಂಡಾಗಿ ಬೇಕಾದರೆ ಕಟ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲವನ್ನು ಈ ರೀತಿಯಲ್ಲಿ ಉಂಡೆ ಕಟ್ಕೊಳ್ಳೋಣ. ಈಗ ಈ ಒಂದು ರೆಸಿಪಿಗೆ ಶೇಪ್ ಎಂತ ಇಲ್ಲ, ಹಾಗೇ ಮಾಡಿಕೊಳ್ಳುವಂಥದ್ದು. ನೋಡಿ ಈ ರೀತಿಯಲ್ಲಿ ರೆಡಿ ಮಾಡಿಕೊಳ್ಬೇಕು. ತೆಂಗಿನಕಾಯಿ ಜೊತೆ ತಿನ್ನುವಾಗ ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಇದು ಮಾಡೋದು ತುಂಬ ಸುಲಭ, ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ಈ ರೀತಿಯಲ್ಲಿ ರೌಂಡ್ ಬೇಕಾದರೂ ಮಾಡ್ಕೊಳ್ಬೋದು, ಇದು ಕೂಡ ಚೆನ್ನಾಗಾಗುತ್ತೆ. ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಮಾಡಿಕೊಳ್ಳಿ. ಸೂಪರಾದ ಅದ್ಭುತವಾದ ಸ್ವೀಟ್ ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಆಯಿತಾ. ಹಾಗೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಇದೇ ಥರದ ಸುಲಭವಾಗಿ ಮಾಡುವಂಥ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.